ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ 2026-27 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರಬಹುದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರಬಹುದು, ಇತಿಹಾಸ ವಿಷಯವನ್ನು ಕಾಂಬಿನೇಷನ್ ಆಗಿ ತಗೊಂಡಿದ್ರೆ ಈ ವರ್ಷ ನೀವು ಎಕ್ಸಾಮಿಗೆ ಯಾವ್ಯಾವ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿಗೆ ರೆಡಿಯಾಗಬೇಕು, ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳನ್ನ ಯಾವ ರೀತಿಯಾಗಿ ಬರಿಬೇಕು ಅನ್ನೋದ್ರ ಬಗ್ಗೆ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವರ್ಷ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರೋರು ಅಧ್ಯಾಯ 1 ಪೀಠಿಕೆ ಅಧ್ಯಾಯದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂತಹ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು. ಈ ಒಂದು ಪ್ರಶ್ನೆಗಳು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುತ್ತೆ ಮಕ್ಕಳೇ. ಓಕೆನಾ? ಪೀಠಿಕೆ 1ರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, 5 ಅಂಕದ 10 ಅಂಕದ ಪ್ರಶ್ನೆಗಳು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಓಕೆ, ಈ ಒಂದು ಅಧ್ಯಾಯದ ನಂತರ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಾಗೆ ಮಾನವನ ವಿಕಸನದ ಕಥೆ ಏನಿದೆ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಒಂದೊಂದು ಅಧ್ಯಾಯಕ್ಕೂ ಕೂಡ ಒಂದೊಂದು ಶಾರ್ಟ್ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನನ್ನ ಲಾಂಗ್ ವಿಡಿಯೋ ಏನಿರುತ್ತೆ ಯೂಟ್ಯೂಬಲ್ಲಿ ಅದರಲ್ಲಿ ಸಿಗತ್ತೆ. ಓಕೆ, ಹಿಸ್ಟೋರಿಯಾ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಅನ್ನೋದನ್ನ ಬರಿಬೇಕು. ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಹೆರೋಡಟಸ್ ಅಂತ ಬರಿಬೇಕು. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೆದವರು ಯಾರು ಅಂತ ಕೇಳಿದ್ರೆ ಜವಾಹರಲಾಲ್ ನೆಹರು ಅಂತ ಬರಿಬೇಕು. ಬಿಟ್ಟಸ್ಥಳ ಪ್ರಶ್ನೆಗಳಲ್ಲಿ ಹೆರೋಡಟಸ್ ರವರು ಯಾವ ದೇಶಕ್ಕೆ ಸೇರಿದವರು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಗ್ರೀಕ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸಂತ ಅಗಸ್ಟೈನ್ ರವರ ಕೃತಿ ಯಾವುದು ಅಂತ ಕೇಳಿದ್ರೆ ದಿ ಸಿಟಿ ಆಫ್ ಗಾಡ್ ಅಂತ ಬರಿಬೇಕು. ಅರ್ನಾಲ್ಡ್ ಟೈನಬಿ ಅವರ ಕೃತಿ ಯಾವುದು ಅಂತ ಹೇಳಿದ್ರೆ ಎ ಸ್ಟಡಿ ಆಫ್ ಹಿಸ್ಟರಿ ಅನ್ನೋದನ್ನ ಬರಿಬೇಕು. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕವರ್ ಆಗುತ್ತೆ ನೋಡ್ಕೊಳ್ಳಿ. ಹೆರೋಡಟಸ್ ಅಂತ ಕೇಳಿದ್ರೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಬರೀರಿ. ಸಂತ ಅಗಸ್ಟೈನ್ ಅಂತ ಕೇಳಿದ್ರೆ ದ ಸಿಟಿ ಆಫ್ ಗಾಡ್ ಅಂತ ಬರಿಬೇಕು. ನೆಕ್ಸ್ಟು ಕಾರ್ಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ದಾಸ್ ಕ್ಯಾಪಿಟಲ್ ಅಥವಾ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದ್ರೂ ಕೂಡ ಇಲ್ಲಿ ಉತ್ತರ ಆಗಿರುತ್ತೆ. ಅರ್ನಾಲ್ಡ್ ಟೈನಬಿ ಅಂತ ಕೇಳಿದರೆ ಎ ಸ್ಟಡಿ ಆಫ್ ಹಿಸ್ಟರಿ ಅನ್ನೋದನ್ನ ಬರೀರಿ. ಜವಾಹರಲಾಲ್ ನೆಹರು ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಏನು ಕೇಳಿದರೆ ಇದನ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನ ಹೇಳ್ತೀನಿ. ಲಾಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವ ಅಷ್ಟೂ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ. ಓಕೆ, ಈ ಒಂದು ಅಧ್ಯಾಯದಲ್ಲಿ 1 ಅಂಕದ 12 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ 12 ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಹಾಗೂ 2 ಅಂಕದ ಪ್ರಶ್ನೆ 4 ಇದೆ. ಈ 4 ಪ್ರಶ್ನೆಗಳಿಗೆ ಉತ್ತರವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಈ ಅಧ್ಯಾಯದಲ್ಲಿ ಯಾವುದೇ ರೀತಿಯ 10 ಅಂಕದ ಪ್ರಶ್ನೆಯನ್ನ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳೋದಿಲ್ಲ. 5 ಅಂಕದ ಒಂದೇ ಒಂದು ಪ್ರಶ್ನೆ, ಅದು ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಓಕೆನಾ ಮಕ್ಕಳೇ?